आनन्दज्ञानशक्तिस्वरूपं नित्यमव्ययम् चतुर्धा सर्वभोक्तारं वन्दे विष्णुं परं पदम् नौमिन्याय सुधादिकृज्जयमुनीन् श्रीपादराट् सन्मणीन् व्यासार्यान् विविधागमब्धि विहरान् श्रीवादिराजानपि वन्देऽहं सवरान् रघोत्तमगुरून् वैदग्ध्य स्वारान्निधीन् श्रीसत्यव्रतराघवेन्द्र मुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारधृष्वानम् शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् श्रीगुरुभ्यो नमः अनादिमायया सुप्तः यदा जीवः प्रबुध्यते अजम् अनिद्रम् अस्वप्नम् अद्वैतं बुध्यते तदा अनादिमायया सुप्तः ಈ ಖಂಡದ ಈ ಮುಂದಿನ 2-3 ಮಂತ್ರಗಳಾದರೆ ಖಂಡ ಮುಗಿತದೆ. ಇವತ್ತು ಖಂಡಾರ್ಥವನ್ನು ನೋಡಿಕೊಳ್ಳೋಣ, ನಾಳೆಗೆ ಭಾಷ್ಯಾರ್ಥದ ವಿಚಾರ ಮಾಡೋಣ. ಅನಾದಿ ಮಾಯೆಯ, ಅನಾದಿ ಕಾಲದಿಂದ ಇರುವ. ಅನಾದಿ ಎಂದರೆ ಏನು? ಆದಿ ಇಲ್ಲದೆ ಇದ್ದದ್ದು. ಅಂದ್ರೆ ಇದು ಯಾವತ್ ಆದಿ ಅಂದ್ರೆ ಎಂದೋ ಒಂದು ದಿವಸ ಹುಟ್ಟಿದ್ದು. ಅನಾದಿ ಅಂದ್ರೆ ಎಂದು ಹುಟ್ಟಿದ್ದೇ ಅಲ್ಲ, ಯಾವಾಗಲೂ ಇದ್ದದ್ದು. ಹುಟ್ಟಿದ್ದಕ್ಕೆ ಸಾದಿ ಅಂತಾರೆ, ಆದಿ ಉಳ್ಳದ್ದು, ಜನ್ಮ ಉಳ್ಳದ್ದು ಅಂತ ಹೇಳ್ತಾರೆ. ಅನಾದಿ ಎಂದರೆ ಜನ್ಮರಹಿತ. ಮಾಯಾ ಎನ್ನುವ ಶಬ್ದಕ್ಕೆ ಐಂದ್ರಜಾಲಿಕ ಅಂತ ಅರ್ಥ ಅಲ್ಲ, ಕಿಂತು ಭಗವಂತನ ಇಚ್ಛಾ, ಆ ದೇವರ ಇಚ್ಛೆಗೆ ಮಾಯಾ ಅಂತ ಕರೀತಾರೆ. ಸರ್ವೇ ಇಚ್ಛಾ ಅನಂತ ಕಥ್ಯತೆ ಅಂತ ಹೇಳ್ತಾರೆ, ಮಹಾಮಾಯೆ ವಿದ್ಯೇತೆ ಅಂತ. ಹಾಗಾಗಿ ಮಾಯಾ ಎಂದರೆ ಭಗವಂತನ ಇಚ್ಛಾ. ಅವಿದ್ಯಾ ಎನ್ನುವುದಕ್ಕೂ ಮಾಯಾ ಅಂತ ಕರೀತಾರೆ. ಅವಿದ್ಯೆಗೂ ಮಾಯಾ. ಈ ಮಾಯಾ ಎನ್ನುವುದು ಭಗವಂತನ ಅಧೀನವಾದದ್ದು. ಅವಿದ್ಯಾ ಎನ್ನುವುದು ಭಗವದ್ ಅಧೀನ. ಇನ್ನೊಂದು ಮಾಯಾ ಶಬ್ದಕ್ಕೆ ದೇವರಿಚ್ಛ. ಅಂದ್ರೆ ಮಾಯಾ ಶಬ್ದಕ್ಕೆ 2 ಅರ್ಥ ಆಯಿತು, ಅವಿದ್ಯಾ ಹಾಗೂ ಭಗವಂತನ ಇಚ್ಛಾ. ಅನಾದಿ ಶಬ್ದವನ್ನ 2 ಬಾರಿ ಇಟ್ಕೊಳ್ಳಿ ಅಂತಂತಾರೆ. ಅನಾದಿ ಶಬ್ದ 2 ಬಾರಿ.
ಅನಾದಿಯಾದಂತಹ ಭಗವಂತನ ಅನಾದಿಯಾದ ಭಗವಂತನ ಇಚ್ಛಾ ಹಾಗೂ ಭಗವಂತ ಅನಾದಿಯಾಗಿದ್ದಾನೆ. ಅನಾದಿಯಾದ ಭಗವಂತನ ವಿಷ್ಣುವಿನ ಅನಾದಿಯಾದ ಮಾಯೆಯಿಂದ ಅಂದ್ರೆ ಇಚ್ಛೆಯಿಂದ ಭಗವಂತ ಅನಾದಿ, ಭಗವಂತನ ಇಚ್ಛಾ ಅನಾದಿ. ಅಂದ್ರೆ ಯಾವ ವಿಷಯದಲ್ಲಿ? ಜೀವರ ಸಂಸಾರದ ಇಚ್ಛೆ ಏನು ಮಾಡಿದ ಭಗವಂತ ಅದು ಅನಾದಿಯಿಂದ ಇದೆ, ಜನ್ಮರಹಿತವಾಗಿ ಇದೆ. ಅನಾದಿ ಕಾಲದಿಂದ ಈ ಇಚ್ಛಾ ಇದೆ. ಏನೆಂಬ ಇಚ್ಛಾ? ಸಂಸಾರಿಯಾಗಬೇಕು ಜೀವ, ಸಂಸಾರದಲ್ಲಿ ಅವನು ಬೀಳಬೇಕು ಎನ್ನುವ ಇಚ್ಛಾ ಅನಾದಿಯಿಂದ ಇದೆ. ಹೀಗಾಗಿ ಸುಪ್ತ ಅನಾದಿ ಕಾಲದಿಂದಿರುವ ಭಗವಂತ, ಅನಾದಿಯಾದ ಮಾಯಾ ದೇವರ ಇಚ್ಛಾ, ಅನಾದಿ ಕಾಲದಿಂದಿರುವ ಭಗವಂತನ ಅನಾದಿಯಾದ ಇಚ್ಛೆಯಿಂದ, ಭಗವಂತನ ಇಚ್ಛಾ ಹಾಗೂ ಅವಿದ್ಯ, ಇದರಿಂದ ಜೀವ ಏನಾಗಿದ್ದಾನೆ? ಸುಪ್ತ. ಸುಪ್ತ ಅಂದ್ರೆ ಮಲಗಿಸಲ್ಪಟ್ಟಿದ್ದಾನೆ. ಏನ್ ಮಲಗಿಸೋದು? ನಾನು ಹಂಗಲ್ಲ, ಇಲ್ಲಿ ಅರ್ಥ ಸಂಸಾರದಲ್ಲಿ ಪ್ರವೇಶ ಮಾಡಿಸಲ್ಪಟ್ಟಿದ್ದಾನೆ. ಅನಾದಿ ಕಾಲದಿಂದ ಶಿವ ಸಂಸಾರದಲ್ಲಿ ಪ್ರವೇಶಿಸಲ್ಪಟ್ಟಿದ್ದಾನೆ. ಅನಾದಿ ಕಾಲದಿಂದ ಜೀವ ಸಂಸಾರದಲ್ಲಿ ಇದ್ದಾನೆ. ಯಾವಾಗ ಅನಾದಿ ಮಾಯೆಯ ಅಂದ್ರೆ ಭಗವಂತನ ಇಚ್ಛೆಯಿಂದ, ಯದಾ ಭಗವಂತನ ಅನಾದಿ ಮಾಯೆಯ ಭಗವಂತನ ಇಚ್ಛೆಯಿಂದ, ಅನಾದಿಯಾದ ಇಚ್ಛೆಯಿಂದ ಸುಪ್ತ ಜೀವ, ಸಂಸಾರದಲ್ಲಿ ಹಾಕಲ್ಪಟ್ಟಂತಹ ಜೀವ, ಯದಾ ಯಾವಾಗ, ಮತ್ತೊಮ್ಮೆ ಇಟ್ಕೊಳ್ಬೇಕು, ಅನಾದಿ ಮಾಯೆಯ ಭಗವಂತನ ಇಚ್ಛೆಯಿಂದ, ಅಂದರೆ ಪರಮಾನುಗ್ರಹದಿಂದ ಅಂದ್ರೆ ಜ್ಞಾನವಂತನಾಗ್ತಾನೆ. ಪ್ರಬುದ್ಧತೆ ಅಂದರೆ ಜ್ಞಾನವಂತನಾಗ್ತಾನೆ. ಅಂದ್ರೆ ಅನಾದಿ ಮಾಯೆಯಿಂದ, ಅಂದರೆ ಅನಾದಿಯಾದ ಭಗವಂತನ ಇಚ್ಛೆಯಿಂದಲೇ ಸಂಸಾರದಲ್ಲಿ ಬಿದ್ದಂತಹ ಜೀವ ಯಾವಾಗ ಅನಾದಿ ಮಾಯೆಯ ಭಗವಂತನ ಇಚ್ಛೆಯಿಂದ, ಅಂದರೆ ಭಗವಂತನ ಒಂದು ಪ್ರಸಾದದಿಂದ, ಅನುಗ್ರಹದಿಂದ ಪ್ರಬುದ್ಧತೆ ಜ್ಞಾನವಂತನಾಗ್ತಾನೆ. ಏನದು ಜ್ಞಾನ? ದೇವರೇ ಸ್ವತಂತ್ರ, ಅನ್ಯತ್ ಸರ್ವಂ ಉಳಿದೆಲ್ಲವೂ ಕೂಡ ಅಸ್ವತಂತ್ರ, ಇದೆಲ್ಲವೂ ಭಗವಂತನ ಅಧೀನ ಎನ್ನುವ ತತ್ವಜ್ಞಾನವೂ ಕೂಡ ಭಗವಂತನ ಅನುಗ್ರಹ ಇದ್ದರೆ ಬರ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ಭಗವದ್ ಅನುಗ್ರಹ ಇದ್ದರೆ ಸರಿಯಾದ ತಿಳುವಳಿಕೆ, ನಾನು ಸ್ವತಂತ್ರನಲ್ಲ, ದೇವರೇ ಸ್ವತಂತ್ರ, ಇವ್ಯಾವುದು ದೇಹಾದಿಗಳು ಯಾವ ಪದಾರ್ಥವೂ ನನ್ನದಲ್ಲ, ಇದು ದೇವರ ಅಧೀನ, ಇದೆಲ್ಲ ತತ್ವಜ್ಞಾನವು
ಭಗವದ್ ಅನುಗ್ರಹದಿಂದ ಬರ್ತದೆ. ಈ ತತ್ವಜ್ಞಾನ ಯಾವಾಗ ಪ್ರಬುದ್ಧತೆ ಜ್ಞಾನ ಈತ ತತ್ವಜ್ಞಾನ ಉಳ್ಳವನಾಗ್ತಾನೆ ಜೀವ, ಸದಾ ಸದಾ ಎನ್ನುವ ಶಬ್ದ ಕೊನೆಗಿದೆ. ಸದಾ ಆಗ ಅಜಂ ಜನ್ಮರಹಿತನಾದ, ಜನ್ಮಾದಿ ದೋಷರಹಿತನಾದ, ಅನಿದ್ರ ಅಸ್ವಪ್ನ ವಿಶ್ವಾದಿ ರೂಪದ ವ್ಯಾಪಾರ ನಮಗೆ ಇದೆ. ವಿಶ್ವಾದಿ ರೂಪಗಳಿಂದ ನಾವು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎನ್ನುವಂತಹ ಅವಸ್ಥಾವುಳ್ಳವರಾಗ್ತೇವೆ. ಆದರೆ ವಿಶ್ವಾದಿ ರೂಪಗಳ ವ್ಯಾಪಾರ ರಹಿತನಾದ ಮತ್ತು ಅದ್ವೈತಂ ಮಿಥ್ಯಾಜ್ಞಾನವನ್ನು ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವ, ದೂರ ಮಾಡುವ, ತಪ್ಪು ತಿಳುವಳಿಕೆಯನ್ನ ಬರದೇ ಇದ್ದಂತೆ ಮಾಡುವ ಮಿಥ್ಯಾಜ್ಞಾನ ನಿವರ್ತಕನಾದ. ಇದರಿಂದ ಏನ್ ತಿಳ್ಕೋಬೇಕು? ಸರ್ವ ಅನಿಷ್ಟವನ್ನೂ ದೂರ ಮಾಡುವ ಯಾರವನು? ಭಗವಂತ. ಆ ಭಗವಂತನನ್ನು ಬುದ್ಧ್ಯತೆ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅಂದ್ರೆ ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ? ಭಗವಂತನ ತತ್ವಜ್ಞಾನ ಸರಿಯಾಗಿ ಇರಬೇಕು. ಯಾವಾಗೋ ಒಮ್ಮೆ ಜ್ಞಾನ ಬಂದು ಹೋಯ್ತು ಅಂತಲ್ಲ, ಸದಾ ಆ ತತ್ವಜ್ಞಾನ ನಮ್ಮಲ್ಲಿ ಇರ್ತಾನೆ ಇರಬೇಕು. ವಿಪರೀತ ಜ್ಞಾನ ಎಂದೂ ನಮಗೆ ಬಂದಿರಬಾರದು. ಹೀಗೆ ಯಾವಾಗ್ಲೂ ತತ್ವಜ್ಞಾನ ನಮಗೆ ಬರಬೇಕು ಅಂತ ಅಪೇಕ್ಷೆ ಇದೆ. ಯಾವಾಗ ಬರ್ತದೆ? ಅದು ಭಗವಂತನ ಇಚ್ಛಾ ಇರಬೇಕು. ಇವನಿಗೆ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಬರಲಿ, ನನ್ನ ತತ್ವಜ್ಞಾನ ಇವನಿಗೆ ಬರಲಿ ಅಂತ ಇಚ್ಛಾ, ಅದಕ್ಕೆ ಬೇಕಾದ ಅನುಗ್ರಹ, ಇದನ್ನು ಭಗವಂತ ಯಾವಾಗ ಮಾಡ್ತಾನಲ್ಲ, ಆಗ ಆ ತತ್ವಜ್ಞಾನದಿಂದ ಅದು ಪರೋಕ್ಷ ಜ್ಞಾನ. ಈ ತರಹ ಪರೋಕ್ಷ ಜ್ಞಾನ ಭಗವಂತ ಕೊಡ್ತಾನೆ. ಆ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಅಂತನ್ನೋದು ಆಗ್ತದೆ. ಆ ಪರೋಕ್ಷ ಜ್ಞಾನ ನಮಗೆ ಗಟ್ಟಿಯಾದಾಗ ಆಗ ಭಗವಂತ ಜನ್ಮರಹಿತನಾದ, ಜನ್ಮಾದಿ ದೋಷಗಳು ಇಲ್ಲದಿರುವ, ನಿದ್ರಾ, ಸ್ವಪ್ನ, ಜಾಗರ ಎನ್ನುವ ವಿಶ್ವಾದಿ 3 ರೂಪಗಳ ವ್ಯಾಪಾರಕ್ಕೆ ಒಳಗಾಗದಿರುವ, ಅದ್ವೈತ ಅಂದರೆ ಮಿಥ್ಯಾಜ್ಞಾನವನ್ನ, ಅಂದರೆ ಎಲ್ಲ ಅನಿಷ್ಟವನ್ನು ದೂರ ಮಾಡುವಂತಹ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಇದನ್ನೇ ಶ್ರೀಮದಾಚಾರ್ಯರು ಅಣುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಜ್ಞಾನಿ ಪ್ರಿಯತಮೋ ತೋಮೇ. ಜ್ಞಾನಿ, ತತ್ವಜ್ಞಾನಿಯಾದವನೇ ನನಗೆ ತುಂಬಾ ಇಷ್ಟ ಅಂತ ದೇವರು ಹೇಳಿಕೊಳ್ಳುವುದು. ಅಜ್ಞಾನಿಗಳು, ಮಿಥ್ಯಾಜ್ಞಾನಿಗಳು ಇವರು ಕಂಡ್ರೆ ದೇವರಿಗೆ ಇಷ್ಟ ಇಲ್ಲ. ಅಜ್ಞಾನಿಗಳನ್ನಾದರೂ ಒಂದು ರೀತಿಯಿಂದ ಜ್ಞಾನ ಕೊಡಬಹುದು. ಈ ಮಿಥ್ಯಾಜ್ಞಾನಿಗಳು, ದೇವರನ್ನ ನಿಂದಿಸುವಂತವರು, ಇವರು ದೇವರಿಗೆ ಪ್ರಿಯರಾದವರಲ್ಲ. ಯಮೈವೇಶ ವೃಣತೆ ತೇನ ಲಭ್ಯ ಸ್ವಸ್ಥೇಶ ಆತ್ಮ ವಿವೃಣತೆ ತನೂಂ ಸ್ವಾಂ. ದೇವರ ಇಚ್ಛೆ ಬರಬೇಕು. ತತ್ವಜ್ಞಾನವನ್ನು ಮಾಡಿಕೊಳ್ಳುವ
ಹವ್ಯಾಸ ನಮ್ಮಲ್ಲಿ ಇದ್ದಾಗ ಆಗ ದೇವರು ಹತ್ತಿರ ಹೋಗುವಂತಹ ಒಂದು ಸೌಭಾಗ್ಯ ಸಿಗ್ತದೆ. ಆ ತತ್ವಜ್ಞಾನವನ್ನು ಕೂಡ ದೇವರಲ್ಲೇ ನಾವು ಬೇಡಬೇಕು. ನಾವು ಪ್ರತ್ಯೇಕ ಹೋಗಿ ತತ್ವಜ್ಞಾನ ಮಾಡಿಕೊಳ್ತೇವೆ ಅಂತಿಲ್ಲ. ಒಳ್ಳೆ ಗುರುಗಳ ಉಪಸಕ್ತಿ, ಮೇಧಾಶಕ್ತಿ ಇದೆಲ್ಲ ದೇವರು ಕೊಡಬೇಕು ನಮಗೆ. ದೇವರು ಕೊಡ್ಲಿಲ್ಲ ಅಂತಂದ್ರೆ ಅದು ಯಾವುದು ಸಿಗೋದಿಲ್ಲ. ಅದಕ್ಕಾಗಿ ದೇವರಲ್ಲೇ ಇದು ಬೇಡುವುದು. ದೇವರ ಒಂದು ಇಚ್ಛೆಯಿಂದ ಸಂಸಾರದಲ್ಲಿ ಅವಿದ್ಯೆಯಲ್ಲಿ ಬಿದ್ದಿದ್ದೇವೆ. ಯಾವಾಗ ಭಗವಂತನ ಒಂದು ಪ್ರಸಾದದಿಂದ ನಮಗೆ ದೇವರೇ ಸ್ವತಂತ್ರನ, ಎಂದೆಂದೂ ಸ್ವತಂತ್ರನಲ್ಲ, ಇದು ಯಾವುದೂ ನಂದಲ್ಲ, ಇದೆಲ್ಲ ಭಗವಂತನದು ಅಂತ ಅನ್ನುವ ತತ್ವಜ್ಞಾನ ನಮ್ಮಲ್ಲಿ ದೃಢವಾಗ್ತದೆ, ಪರೋಕ್ಷ ಜ್ಞಾನ ಗಟ್ಟಿಯಾಗ್ತದೆ. ಆಗ ದೋಷರಹಿತನಾದ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಅವಕಾಶವಿದೆ. ಇದು ದೇವರ ಅಪರೋಕ್ಷ ಜ್ಞಾನ ಆಗಬೇಕು ಅಂದ್ರೆ ದೇವರ ಸರಿಯಾದ ತತ್ವಜ್ಞಾನ ಅಂತ ಅನ್ನೋದು ಅತ್ಯವಶ್ಯಕ. ಇಷ್ಟಾದ ಮೇಲೆ ಮತ್ತೊಂದು ಪ್ರಶ್ನೆ ಬರುತ್ತೆ. ದೇಹಾದಿಗಳಲ್ಲಿ, ದೇಹ, ಮನೆ, ಮಠ ಮುಂತಾದ ಪದಾರ್ಥಗಳಲ್ಲಿ ಜೀವನಿಗೆ ನಾನು, ನನ್ನದು, ಇದೆಲ್ಲ ನನ್ನಧೀನ, ನನ್ನ ಪದಾರ್ಥ, ಇದು ಬೇರೆಯವ್ರದಲ್ಲ, ನನ್ನ ಅಧೀನ ಎನ್ನುವಂತಹ ಇದು ಬಂಧನ, ಸಂಸಾರ. ನಾನು ನನ್ನದು ಎನ್ನುವುದೇ ಸಂಸಾರ. ಇದು ಬಿಡ್ಲಿ ಮನುಷ್ಯ ನಿಶ್ಚಿಂತ ಇರ್ತಾನೆ. ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ನಾವು ಬಹಳ ಒದ್ದಾಡ್ತೇವೆ, ಬಹಳ ಹಿಂಸೆಯನ್ನು ಅನುಭವಿಸ್ತೇವೆ, ದುಃಖವನ್ನು ಅನುಭವಿಸ್ತೇವೆ. ಇದೇ ಪಾಕಿಸ್ತಾನ್ ಟೆರರಿಸ್ಟ್ಗಳು ಯಾರಾದ್ರೂ ಸತ್ತು ಹೋಗ್ಬಿಟ್ಟ ಅಂತಾದ್ರೆ ನಾವು ಹಬ್ಬವನ್ನ ಆಚರಣೆ ಮಾಡ್ತೇವೆ. ಯಾಕೆ? ದುಷ್ಟ, ನೀಚ ಇದು ಒಂದು ಕಡೆಗಿರ್ಲಿ, ನಮಗೆ ಅವನ ಮೇಲೆ ಅಭಿಮಾನ ಇಲ್ಲ. ಅವ ನನ್ನವ, ನಾನು ಅವನ ಸ್ವಾಮಿ, ಇದೆಲ್ಲ ನನ್ನದು ಅಂತರುವ ಅಭಿಮಾನ ಇಲ್ಲದೆ ಇದ್ದ ಕಾರಣ ಅಂತ ದುಷ್ಟರು ಸಾವಿರಾರು ಜನ ಏಕಕಾಲಕ್ಕೆ ಮರಣ ಹೊಂದಿದರೂ ನಮಗೆ ದುಃಖ ಆಗುವುದಿಲ್ಲ, ಒಂದು ಕಿಂಚಿತ್ತೂ ದುಃಖ ಆಗುವುದಿಲ್ಲ. ಆದರೆ ನಮ್ಮ ಸೈನಿಕರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಬಳಗದವರಿಗೆ ಏನಾದರೂ ಸ್ವಲ್ಪ ತೊಂದರೆಯಾದರೂ ಬಹಳ ದುಃಖವನ್ನು ಅನುಭವಿಸ್ತೇವೆ. ಕಾರಣ ನಮ್ಮ ಅಭಿಮಾನ ಎಲ್ಲಿ ಹೆಚ್ಚಾಗಿರುತ್ತದೆ ಅಲ್ಲಿಂದ ನಮಗೆ ಹೆಚ್ಚು ದುಃಖ ಬರ್ತದೆ. ದುಷ್ಟರಲ್ಲಿ, ದ್ವೇಷಗಳಲ್ಲಿ ಏನೂ ನಮಗೆ ಅಭಿಮಾನ ಇರುವುದಿಲ್ಲ. ಆದ್ದರಿಂದ ಏನೂ ದುಃಖ ಇಲ್ಲ. ಅಭಿಮಾನ ಹೆಚ್ಚಾದಷ್ಟು ಆದಷ್ಟು ದುಃಖ ಹೆಚ್ಚಾಗತ್ತೆ. ಇದೇ ಸಂಸಾರ. ನಾನು, ನನ್ನದು, ನಾನು ಮಾಡಿದೆ, ಇದೆಲ್ಲ ನನ್ನದು. ಇದೇನು ಬಂಧ ಇದೆ, ಸಂಬಂಧ ಇದೆ, ಈ ಸಂಬಂಧ ಎನ್ನುವಂತಹ ಸಂಸಾರ ಜೀವನ ಸ್ವರೂಪದಂತೆ ಅನಾದಿಯಿಂದ ಇದೆ. ಜೀವನ ಸ್ವರೂಪಕ್ಕೆ ಏನಾದರೂ ನಾಶ ಇದೆಯಾ? ಜೀವನಿಗೆ ಎಷ್ಟು ದೇಹ ಬದಲಾಯಿಸಿದರು, ಎಷ್ಟು ಜನ್ಮ ಬಂದು ಹೋದರು, ಜೀವ ಸ್ವರೂಪ ಅಂತ ಏನಿರುತ್ತೆ ಅದಕ್ಕೆ ಎಂದೆಂದೂ ನಾಶ ಇಲ್ಲ. ಹೇಗೋ ನಾನು, ನನ್ನದು, ನನ್ನ ಅಧೀನ ಇದೆಯಲ್ಲ, ನಾನೇ ಸ್ವತಂತ್ರ ಎನ್ನುವಂತಹ ಇದೇನು ಸಂಬಂಧ ಇದೆ, ಈ ಸಂಬಂಧವು ಕೂಡ ಜೀವ ಸ್ವರೂಪದಂತೆ ಗಟ್ಟಿ ಇರ್ತಕ್ಕಂಥದ್ದು ಅನಾದಿಯಿಂದ ಇದೆ. ಆಮೇಲೆ ಜೀವ ಸ್ವರೂಪ ಅನಾದಿಯಾದ ಕಾರಣ ಅದು ಹೇಗೆ ನಿವೃತ್ತಿ ಆಗುವುದಿಲ್ಲ, ನಾಶ ಆಗುವುದಿಲ್ಲ, ಹಾಗೆ ಈ ಸಂಸಾರವೂ ಕೂಡ ನಿವೃತ್ತಿ ಆಗುವುದು ಬೇಡ, ಇದು ನಾಶ ಆಗುವುದು ಬೇಡ. ಮೇಲೆ ಅನಾದಿಯಾದ್ದು ನಾಶ ಹೇಗಾಗತ್ತೆ?
ತುರಿಯನ ಬಗ್ಗೆ ಜ್ಞಾನ ಯಾವಾಗ ಆಗತ್ತೆ ಅಂತ ಪ್ರಶ್ನೆ ಕೇಳಿದಾಗ ವಿಪರ್ಯಾಸೆ ತಯೋಕ್ಷೀಣೆ, ಸ್ವಪ್ನ ನಿದ್ರಾ ಇತ್ಯಾದಿಗಳು ಮತ್ತೆ ಮತ್ತೆ ಬರದೇ ಇದ್ದಾಗ ತುರಿಯನ ಜ್ಞಾನ ಆಗತ್ತೆ ಅಂತ ಉತ್ತರ ಕೊಟ್ಟು, ಸ್ವಪ್ನಾದಿಗಳು ಆವೃತ್ತಿ ಆಗದೇ ಇದ್ದಾಗ ತುರಿಯನ ಜ್ಞಾನ. ಅದು ಬಂದೇ ಬರುತ್ತೆ, ಅದು ಸಂಸಾರ. ಅದು ಸಂಸಾರ ಅನಾದಿಯಿಂದ ಇದ್ದಾಗ ಇದು ನಾಶವಾದ ಮೇಲೆ ತುರಿಯನ ಜ್ಞಾನ ಅಂದ್ರೆ ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂಸಾರ. ಯಾಕೆ? ಅದು ಅನಾದಿ. ಯಾವುದು ಹುಟ್ಟುತ್ತದೆ ನೋಡಿ ಅದಕ್ಕೆ ನಾಶ. ಯಾವುದಕ್ಕೆ ಆದಿ ಅಂದ್ರೆ ಜನ್ಮವಿದೆ ಅದು ಒಂದು ದಿವಸ ನಷ್ಟ ಆಗಬೇಕು. ಯಾವುದು ಜನ್ಮವೇ ಇಲ್ಲ ಅದಕ್ಕೆ ನಾಶವೇ ಇಲ್ಲ. ಆ ಕಾರಣ ಈ ಸಂಸಾರಕ್ಕೆ ಜನ್ಮ ಇಲ್ಲ, ಅನಾದಿಯಿಂದ ಇದೆ. ಅನಾದಿಯಿಂದ ಇದ್ದ ಕಾರಣ ಇದು ನಾಶ ಆಗದೆ ಹೋಗ್ಲಿ ಅಂತ ಆಪತ್ತಿ ಬಂದರೆ, ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯಃ ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎಂಬುದಾಗಿ. ಈ ಶ್ಲೋಕವನ್ನ ಪರರು ತಮ್ಮ ಸಿದ್ಧಾಂತ ಸಾಧನೆಗೆ ಪ್ರಮಾಣವನ್ನಾಗಿ ಬಳಸಿಕೊಳ್ತಾರೆ. ಅದ್ವೈತನೇ ಪರಮಾರ್ಥ, ದ್ವೈತ ಇದು ಮಾಯಾ ಮಾತ್ರ ಅಂತ ಹೇಳಿ ಅವರು ಈ ಶ್ಲೋಕವನ್ನ ತಮಗೆ ಸಾಧಕ ಅಂತ ಹೇಳ್ತಾರೆ. ಆ ಶ್ಲೋಕ ನಿಜವಾಗಿ ಏನ್ ಹೇಳಲಿಕ್ಕೆ ಹೊರಟಿದೆ? ಸಂಸಾರ ಇದು ಅನಾದಿಯಿಂದ ನಮಗೆ ಹತ್ತಿಕೊಂಡಿದ್ದರೂ ಕೂಡ ಖಂಡಿತವಾಗಿ ಇದಕ್ಕೆ ನಿವೃತ್ತಿ ಇದೆ. ಸಂಸಾರಕ್ಕೆ ನಿವೃತ್ತಿಯೇ ಇಲ್ಲ ಅಂತ ಮಾತ್ರ ತಿಳಿಯಬೇಡಿ. ಸಂಸಾರ ನಿವೃತ್ತಿ ಇದ್ದಾಗ ಮೋಕ್ಷ ಸಂಸಾರ ನಿವೃತ್ತಿ ಹಾಗೇ ಅದಕ್ಕೇನು ಸಂಶಯ ಇಲ್ಲ. ಯಾಕೆ? ಅದು ಹೇಗೆ? ದೇಹಾದಿ ನಮ್ಮ ದೇಹವೇ ಮೊದಲಾದ ಪದಾರ್ಥಗಳಲ್ಲಿ ನನ್ನದು, ಇದು ನನ್ನ ಅಧೀನ, ಸ್ವಾಮಿ ಎನ್ನುವ ಈ ಸಂಬಂಧವೇ ಮೊದಲಾದ ಬಂಧನ ಅಂದ್ರೆ ಸಂಸಾರ. ಈ ಸಂಸಾರ ಎನ್ನುವಂತಹ ಈ ಪ್ರಪಂಚ ಬಂಧರೂಪವಾದ ಪ್ರಪಂಚ, ಸಂಸಾರವೆಂಬ ಪ್ರಪಂಚ. ಈ ಸಂಸಾರವೆಂಬಂತಹ ಪ್ರಪಂಚ, ಈ ಸಂಸಾರ ಸ್ವಾತಂತ್ರ್ಯ ನಾಸ್ತೇವ. ನಾವೇ ನಮಗಾಗಿ ಸಂಸಾರವನ್ನ ಹಾಕಿಕೊಂಡಿಲ್ಲ. ಸ್ವತಂತ್ರವಾಗಿ ನಾವು ನಮ್ಮ ತಲೆಗೆ ಸಂಸಾರವನ್ನ ಹಾಕಿಕೊಂಡಿಲ್ಲ. ಆಮೇಲೆ ಸ್ವತಂತ್ರವಾಗಿ ಈ ಸಂಸಾರ ಇಲ್ಲೇ ಇಲ್ಲ. ಭಗವಂತ ಈ ಸಂಸಾರವನ್ನು ನಮಗೆ ಕೊಟ್ಟದ್ದು. ಅಂದ ಮೇಲೆ ಯದಿ ಒಂದು ವೇಳೆ ಪ್ರಪಂಚ ವಿದ್ಯೇತ, ಪ್ರಪಂಚ ಅಂತಂದ್ರೆ ಸಂಸಾರ ಎನ್ನುವುದು ಯದಿ ಒಂದು ವೇಳೆ ಪರಾಧೀನವಾಗಿ ಇದೆ ಅಂತಾದರೆ, ಸ್ವತಂತ್ರವಾಗಿ ಸಂಸಾರ ಬಂದಿಲ್ಲ, ಪರಾಧೀನವಾಗಿ ಸಂಸಾರ ನಮಗೆ ಬಂದಿದೆ ಅಂತ ಅಂಗೀಕಾರ ಮಾಡುವುದಾದರೆ ಆಗಲೂ ಸಂಸಾರ ಅಂತ ಅನ್ನೋದು ಮತ್ತೊಬ್ಬರ ಅಧೀನವಾಗಿ ನಮಗೆ ಬಂದಿದೆ. ಅಂದ್ರೆ ಒಬ್ಬರು ಹೇಳಿ ಹೊರತು ನಾವೇ ನಾವಾಗಿ ಸಂಸಾರ
ಹಾಕಿಕೊಂಡವರಲ್ಲ, ಸ್ವೀಕಾರ ಮಾಡಿದವರಲ್ಲ, ಒಬ್ಬರ ಅಧೀನವಾಗಿ ಬಂದಿದೆ. ಪರಾಧೀನವಾಗಿ ಸಂಸಾರ ಬಂದಿದೆ ಅಂತ ಒಪ್ಪಿದ್ದರೂ ಕೂಡ ಆಗ ಅದರ ನಿವೃತ್ತಿ ಯಾವುದರಿಂದ? ನಿವರ್ತೇತ ಪರಮಾರ್ಥತಃ ನಿವರ್ತೇತ ಸಂಶಯ. ಪರಮಾರ್ಥತಃ ಅಂದರೆ ಏನು? ಭಗವಂತ ಅಂತ ಅರ್ಥ ಮಾಡ್ತಾರೆ. ಪರಮ ಅಂದರೆ ಉತ್ತಮ, ಅರ್ಥ ಅಂದರೆ ವಸ್ತು, ಉತ್ತಮವಾದ ವಸ್ತು. ಜಗತ್ತಿನಲ್ಲಿ ಇದಕ್ಕಿಂತ ಉತ್ತಮ ಇಲ್ಲೇ ಇಲ್ಲ ಅಂತ ಉತ್ತಮವಾದ ವಸ್ತು ಯಾವುದು? ಭಗವಂತ. ಪರಮಾರ್ಥತಃ ಅಂತದ್ದು ಪಂಚಮಿ. ಆ ಭಗವಂತನ ದೆಸೆಯಿಂದ ಅಂದ್ರೆ ಭಗವಂತನ ಒಂದು ಅನುಗ್ರಹದಿಂದ ನಿವರ್ತೇತ ಈ ಸಂಸಾರವು ನಿವೃತ್ತಿ ಆಗ್ತದೆ. ಪರಾಧೀನವಾಗಿ ಬಂದಂತಹ ಮತ್ತೊಬ್ಬರ ಅಧೀನವಾಗಿ ಬಂದ ಈ ಸಂಸಾರ ನಿಶ್ಚಿತವಾಗಿ ಭಗವಂತನ ಒಂದು ಪರಮಾನುಗ್ರಹದಿಂದ ನ ಸಂಶಯ ಅಲ್ಲ. ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಬಂದಂತಹ ಇದೇನು ಭ್ರಮ ಇದೆ, ಅಜ್ಞಾನ ರೂಪ ಭ್ರಮ ಇದೆ ದೇಹಾದಿಗಳಲ್ಲಿ. ದೇಹಾದಿಗಳು ನಂದು ಅಂತ ತಿಳ್ಕೊಂಡು ಕೂತೀನಿ, ನಿಜವಾಗಿ ನಂದಲ್ಲದು, ದೇವರದ್ದು. ಆದ್ರೆ ದೇವರದ್ದು ಅಂತನ್ನುವ ಜ್ಞಾನ ಬರ್ತಾನೆ ಇಲ್ಲ. ಅಜ್ಞಾನ ಮುಚ್ಚಿ ಹೋಗಿಬಿಟ್ಟಿದೆ. ಅಜ್ಞಾನದಿಂದ ನಂದು ಎನ್ನುವಂತಹ ಭ್ರಮ ಬಂದಿದೆ. ದೇಹಾದಿಗಳಲ್ಲಿ ಅನಾದಿ ಕಾಲದಿಂದ ಏನ್ ನಮಗೆ ಈ ಭ್ರಮ ಇದೆ, ನಂದು ನಂದು ಎನ್ನುವಂತಹ ಭ್ರಮ, ಅದು ಹೇಗ್ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕಂತಾರೆ ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಮಾಯಾ ಮಾತ್ರ. ಏನ್ ಮಾಯಾ ಅಂದ್ರೆ ಭಗವಂತನ ಇಚ್ಛಾ. ಮಾಯ ಮಾತ್ರ ಅಂದ್ರೆ ಕೇವಲ ಭಗವಂತನ ಇಚ್ಛೆಯಿಂದ. ಅನಾದಿ ಕಾಲದಿಂದ ಇರಬಹುದು ಸಂಸಾರ, ಇಲ್ಲ ಅಂದಿಲ್ಲ. ಆದರೆ ಆ ಸಂಸಾರವು ದೇವರ ಇಚ್ಛೆಯಿಂದಲೇ ನಮಗೆ ಬಂದದ್ದು. ನಮಗೆ ಸಂಸಾರ ಬಂದದ್ದು ದೇವರ ಇಚ್ಛೆಯಿಂದಲೇ. ಆ ಕಾರಣ ಏನಿದೆ ಅದ್ವೈತ. ಅದ್ವೈತ ಅಂದ್ರೆ ಏನ್ರಿ? ದ್ವೈತಕ್ಕೆ ವಿರುದ್ಧ. ಹಾಗಾದ್ರೆ ದ್ವೈತ ಅಂದ್ರೆ ಏನು? ನಾವು ಹಿಂದೆ ಕೇಳಿ ತಿಳಿದಿದ್ದೇವೆ ನಿನ್ನೆ ದಿವಸ. ದ್ವೈತ ಅಂದರೆ ಇರುವುದು ಒಂದು ರೀತಿಯಾದರೆ ಮತ್ತೊಂದು ರೀತಿಯಾಗಿ ಅದನ್ನ ತಿಳಿದುಕೊಳ್ಳೋದು. ಅಂದ್ರೆ ವಿಪರೀತವಾಗಿ ತಿಳಿದುಕೊಳ್ಳೋದು. ದ್ವಿತೀಯ ಪ್ರಕಾರ ಏನು? ಇದ್ದದ್ದು ಒಂದು ರೀತಿಯಿಂದ ಇರ್ತದೆ, ಬೇರೆನೇ ಒಂದು ರೀತಿಯಿಂದ ತಿಳ್ಕೊಳ್ಳೋದು. ಹೀಗಾಗಿ ವಿಪರೀತವಾಗಿ ತಿಳಿದುಕೊಳ್ಳುವುದಕ್ಕೆ ದ್ವೈತ ಅಂತ ಕರೀತಾರೆ. ದ್ವಿತೀಯ ಪ್ರಕಾರ ಏನ ತಿಳಿದುಕೊಳ್ಳೋದು ಅಂದ್ರೆ ವಿಪರೀತವಾಗಿ ತಿಳಿದುಕೊಳ್ಳೋದಕ್ಕೆ ದ್ವೈತ ಅಂದರೆ ಏನರ್ಥ ಆಯ್ತು? ವಿಪರೀತ ಜ್ಞಾನ ಅಂದರೆ ಭ್ರಾಂತಿ, ಭ್ರಮ, ತಪ್ಪು ತಿಳುವಳಿಕೆ. ದ್ವೈತ ಎನ್ನುವುದಕ್ಕೆ ತಪ್ಪು ತಿಳುವಳಿಕೆ ಎನ್ನುವ ಅರ್ಥವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದ್ವೈತ ಎಂದರೆ ಏನು? ವಸ್ತು ಹೇಗೆ ಇದೆಯೋ ಹಾಗೇ ತಿಳಿದುಕೊಳ್ಳುವುದಕ್ಕೆ ಅದ್ವೈತ ಅಂತ ಕರೀತಾರೆ. ಜ್ಞಾನಿಗಳಿಂದ
ಬ್ರಹ್ಮಾದಿ ಚೇತನರ ಬಗ್ಗೆ ಸರಿಯಾದ ತಿಳುವಳಿಕೆ ಜ್ಞಾನಿಗಳಿಂದ ಇದೆ, ಅಜ್ಞಾನಿಗಳಿಗೆ ಇದೆ. ಸರಿಯಾಗಿ ತಿಳಿದುಕೊಳ್ತಾರೆ. ಪರಮಾತ್ಮ, ದೇವತೆಗಳು, ಜಡ ಪದಾರ್ಥಗಳು ಎಲ್ಲದರ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳವರು ಮಹಾತ್ಮರು. ಅಂದರೆ ತಪ್ಪು ತಿಳುವಳಿಕೆ ಇಲ್ಲದೆ ಇದ್ದವರು. ಈ ದ್ವೈತ ಮಾಯಾ ಮಾತ್ರ. ಮಾಯಾ ಮಾತ್ರ ಅಂದ್ರೆ ದ್ವೈತ ಅಂದ್ರೆ ಮಿಥ್ಯಾಜ್ಞಾನ. ಆ ಮಿಥ್ಯಾಜ್ಞಾನ ಭಗವಂತನ ಇಚ್ಛೆಯಿಂದ ನಮಗೆ ಬಂದದ್ದು. ಅಂದ್ರೆ ನಂದು ನಾನು ಎನ್ನುವಂತಹ ಜ್ಞಾನ ಇದು ಭಗವದ್ ಇಚ್ಛೆಯಿಂದ ನಮಗೆ ಬಂದದ್ದು. ಅಂದ ಮೇಲೆ ಭಗವಂತನ ಇಚ್ಛೆಯಿಂದ ನಮಗೆ ಈ ಜ್ಞಾನ ಬಂದಿದೆ ಅಂತಂದರೆ ಇಂಥ ಮಿಥ್ಯಾಜ್ಞಾನ ಅನಾದಿಯಿಂದ ಭಗವಂತನ ಅನುಗ್ರಹದಿಂದ, ಅವನ ನಿಗ್ರಹದಿಂದ ಅಂದ್ಕೊಳ್ಳೋಣ, ಈ ಮಿಥ್ಯಾಜ್ಞಾನ ನಮ್ಮಲ್ಲಿ ಅನುವೃತವಾಗಿದೆ ಅಂತಾದರೂ ಭಗವಂತನ ಇಚ್ಛೆಯಿಂದ ಹುಟ್ಟಿದ ಕಾರಣ ಇದು ಜೀವರ ಸ್ವರೂಪ ಹೇಗೆ ಅನಾದಿಯಾದ್ದರಿಂದ ನಿವೃತ್ತವಾಗುವುದಿಲ್ಲವೋ ಹಾಗೆ ಈ ಅಜ್ಞಾನ ಮಿಥ್ಯಾಜ್ಞಾನ ಅಂತನ್ನೋದು ಜೀವಸ್ವರೂಪದಂತೆ ಅನಾದಿಯಾದರೂ ಕೂಡ ಜೀವಸ್ವರೂಪ ನಿವೃತ್ತಿ ಆಗದೇ ಇದ್ದಂತೆ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳಬೇಡಿ. ಅವಶ್ಯವಾಗಿ ನಿವೃತ್ತಿ ಆಗ್ತದೆ. ಆದ್ದರಿಂದ ಅಸ್ವಾಭಾವಿಕ ಈ ಅಜ್ಞಾನ, ಮಿಥ್ಯಾಜ್ಞಾನ, ಸಂಸಾರ ಇದೆಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದ ಬಂದದ್ದು. ಯಾವಾಗ ಭಗವಂತ ಇವನಿಗೆ ಈ ಸಂಸಾರ ಇರೋದು ಬೇಡ ಅಂತ ಮತ್ತೆ ಇಷ್ಟಪಡ್ತಾನೆ, ಆಗ ಸಂಸಾರ ಹೊರಟು ಹೋಗ್ತದೆ. ಹೀಗೆ ಭಗವಂತನ ಇಚ್ಛೆಯಿಂದಲೇ ಸಂಸಾರ, ಭಗವಂತನ ಇಚ್ಛೆಯಿಂದಲೇ ಸಂಸಾರದ ನಿವೃತ್ತಿ. ಆ ಕಾರಣ ಈ ಸಂಸಾರ ಅಂತನ್ನೋದು ಅನಾದಿ ಅಲ್ಲ, ಕಿಂತು ಭಗವಂತನ ಇಚ್ಛೆಯಿಂದಲೇ ನಮಗೆ ಬಂದದ್ದು, ಅವನ ಇಚ್ಛೆಯಿಂದಲೇ ಹೊರಟು ಹೋಗ್ತದೆ. ಹಾಗಾದರೆ ಒಟ್ಟಾರೆ ಶ್ಲೋಕಾರ್ಥ ಹೇಳಿದಂತೆ ಆಯಿತು. ಸಂಸಾರವು ಅನಾದಿಯಾದ್ದರಿಂದ ಅದು ಜೀವನ ಬಿಟ್ಟು ಹೇಗೆ ಹೋಗ್ತದೆ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಇಷ್ಟೇ. ಪ್ರಪಂಚ ಅಂದರೆ ಸಂಸಾರ ಇದೇನು ಸ್ವತಂತ್ರವಾಗಿ ಇಲ್ಲೇ ಇಲ್ಲ. ಸಂಸಾರ ಸ್ವತಂತ್ರವಾಗಿ ಇದ್ದದ್ದಲ್ಲ, ದೇವರ ಅನುಗ್ರಹದಿಂದ ಬಂದಿದೆ. ದೇವರ ಅನುಗ್ರಹ ಇದ್ದಾಗ ಈ ಸಂಸಾರ ಇವನಿಗೆ ತೊಂದರೆ ಕೊಡುವುದು ಬೇಡ, ಬಿಟ್ಟು ಹೋಗ್ಲಿ ಅಂತ ದೇವರ ಅನುಗ್ರಹ ಇದ್ದಾಗ ಸಂಸಾರ ಹೊರಟು ಹೋಗ್ತದೆ ಅಂತನ್ನುವ ಸಂಕ್ಷೇಪವಾದ ರೀತಿಯಲ್ಲಿ ಸಂಸಾರದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ಇಲ್ಲಿವರೆಗೆ ಹೇಳಿದ್ದನ್ನೇ ಮತ್ತೊಂದು ಶ್ಲೋಕದಿಂದ ದೃಢಪಡಿಸ್ತಾ ಈ ಖಂಡದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದಃ ಜ್ಞಾತೆ ದ್ವೈತಂ ನ ವಿದ್ಯತೆ ಎಂಬುದಾಗಿ. ಏನರ್ಥ ಇದಕ್ಕೆ? ವಿಕಲ್ಪ ಅಂತಂದ್ರೆ ಹಿಂದೆ ಹೇಳಿದ ಪ್ರಕಾರ ಸಂಸಾರವನ್ನೇ ವಿಕಲ್ಪ. ಸಂಸಾರ ಎಂದರೆ ನಾನು ನನ್ನದು ಎನ್ನುವಂತಹ ಸಂಬಂಧ, ಇದಕ್ಕೆ ವಿಕಲ್ಪ ಅಂತ ಕರೀತಾರೆ. ಇದು ಸ್ವಾಭಾವಿಕ ಅಲ್ಲ, ಕಿಂತು ಅಸ್ವಾಭಾವಿಕ, ಬಂದದ್ದು. ಅಂದ್ರೆ ಅನಾದಿಯಾದರೂ ದೇವರ ಇಚ್ಛೆಯಿಂದ ಬಂದದ್ದು ಇದು ಈ ವಿಕಲ್ಪ. ಹೀಗಾಗಿ ಅಜ್ಞಾನದಿಂದ
ಅಜ್ಞಾನವೆಂಬ ಕಾರಣದಿಂದ ಮಿಥ್ಯಾಜ್ಞಾನದಿಂದ ನಾವು ಇದನ್ನ ಇದು ಅನಾದಿ ಕಾಲದಿಂದಿದೆ, ಇದು ಜೀವರ ಸ್ವರೂಪದಂತೆ ಸ್ವಾಭಾವಿಕ ಅಂತ ಕಲ್ಪನೆ ಮಾಡಿದ್ದಾರೆ. ಅಂದ್ರೆ ಯಾರೋ ಒಬ್ಬರ ತಪ್ಪು ತಿಳುವಳಿಕೆಯಿಂದಾಗಿ ಅಜ್ಞಾನದಿಂದಾಗಿ ಈ ಸಂಸಾರವು ಸ್ವಾಭಾವಿಕ ಅಂತ ಹೇಳಿದರೆ ಅಂತಹ ತಪ್ಪು ತಿಳುವಳಿಕೆ ಉಪದೇಶಾತ್ ಅಂದ್ರೆ ಮಹತಾಂ ಉಪದೇಶ ಬಲಾತ್, ಮಹಾತ್ಮರ ತತ್ವಜ್ಞಾನವನ್ನು ತಿಳಿದವರ ಉಪದೇಶದಿಂದಾಗಿ ಈ ಅಜ್ಞಾನ ನಿವೃತ್ತಿ ಆಗ್ತದೆ. ವಿಕಲ್ಪ ಸಂಸಾರ, ಈ ಸಂಸಾರ ಅಂತನ್ನೋದು ವಿನಿವರ್ತೇತ ನಿವೃತ್ತಿ ಆಗ್ತದೆ. ಯಾವಾಗ? ಯದಿ ಕೇನಚಿತ್ ಕಲ್ಪಿತ, ಯಾರೋ ಒಬ್ಬರ ಅಜ್ಞಾನದಿಂದ ತಪ್ಪಾಗಿ ತಿಳಿದರೆ, ಅಂದರೆ ಸಂಸಾರ ಅಂತನ್ನೋದು ಸ್ವಾಭಾವಿಕ ಅಂತ ನಾವು ತಪ್ಪು ತಿಳ್ಕೊಂಡ್ರೆ, ಅಜ್ಞಾನದಿಂದ ತಪ್ಪು ತಿಳ್ಕೊಂಡ್ರೆ, ಅಂತಹ ತಪ್ಪು ತಿಳುವಳಿಕೆ ಎನ್ನುವುದು ಉಪದೇಶ, ಮಹಾತ್ಮರ ತತ್ವಜ್ಞಾನಿಗಳ ಒಂದು ತತ್ವೋಪದೇಶದಿಂದ ಈ ಸಂಸಾರ ಅಂತನ್ನೋದು ವಿನಿವರ್ತತೆ ನಿವೃತ್ತಿ ಆಗೇ ಆಗ್ತದೆ. ಸರಿ, ಅಂತಹ ಸಜ್ಜನರ ಮಾತು ಯಾವುದು? ಯಾವುದನ್ನ ಸಜ್ಜನರ ಮಾತು ತಿಳ್ಕೊಳ್ಬೇಕು ಅಂತಂದ್ರೆ, ಯಾರ ಒಂದು ಉಪದೇಶದಿಂದ ನಾನಾ ವಿಧವಾದ ಭ್ರಮದ ನಿವೃತ್ತಿ ಆಗ್ತದೆ, ಅಂತವರ ಒಂದು ಉಪದೇಶವು ಸಂಸಾರವನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಅದು ಸತಾಂವಾದ, ಸಜ್ಜನರ ವಾದ ಅಂತ ಕರೆಸಿಕೊಳ್ಳುವುದು. ಯಾರ ಉಪದೇಶದಿಂದ ನನಗೆ ಇರುವ ತಪ್ಪು ತಿಳುವಳಿಕೆ, ನಾನು ನನ್ನದು ಎನ್ನುವ ತಪ್ಪು ತಿಳುವಳಿಕೆ, ಅಂತಹ ಉಪದೇಶ ಸತಾಂವಾದ, ಸಜ್ಜನರ ವಾದ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಉಪದೇಶಾದಯಂ ವಾದಃ ಜ್ಞಾತೆ ದ್ವೈತಂ ನ ವಿದ್ಯತೆ. ನ ವಿದ್ಯತೆ ಅಂತಂದ್ರೆ ನಿವೃತ್ತಿ ಆಗ್ತದೆ, ಸಂಸಾರ ಇರುವುದಿಲ್ಲ. ದ್ವೈತ, ದ್ವೈತ ಅಂದ್ರೆ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ಅಂತ ಉಳಿಯುವುದಿಲ್ಲ. ಜ್ಞಾನಿಗಳ ಒಂದು ಉಪದೇಶದಿಂದ ತತ್ವಜ್ಞಾನ ತುಂಬಿಕೊಂಡಾಗ ಮಿಥ್ಯಾಜ್ಞಾನ ಅಂತನ್ನೋದು ನಿವೃತ್ತಿ ಆಗ್ತದೆ. ಜ್ಞಾತೆ, ಭಗವಂತನ ತತ್ವಜ್ಞಾನವು ನಮಗೆ ಸರಿಯಾಗಿ ಆದಾಗ, ದ್ವೈತಂ ಮಿಥ್ಯಾಜ್ಞಾನವು ನ ವಿದ್ಯತೆ ಅಂದ್ರೆ ನಿವೃತ್ತಿ ಆಗ್ತದೆ ಅಂತ ಏನಿದೆಯಲ್ಲ, ಇದು ಸಜ್ಜನರ ವಾದ. ಜ್ಞಾತೆ ದ್ವೈತಂ ನ ವಿದ್ಯತೆ, ಇದು ಸಜ್ಜನರ ವಾದ ಆಗಿದೆ. ಭಗವಂತನ ತತ್ವಜ್ಞಾನ ಇಲ್ಲದೆ ಇರುವ ಕಾರಣ ಅದರ ಅಜ್ಞಾನದಿಂದಾಗಿ ನಮಗೆ ವಿಪರೀತವಾಗಿ ನಾನು ನನ್ನದು ಅಂತ ಭ್ರಾಂತಿ ಬಂದಿದೆ. ಯಾವಾಗ ಸಜ್ಜನರ ಒಂದು ಉಪದೇಶದಿಂದ ಆ ತತ್ವಜ್ಞಾನ ನಮಗೆ ಆಗ್ತದೆ, ಇದೆಲ್ಲ ಭಗವಂತನದು, ಸರ್ವಾತ್ಮನ ನಂದಲ್ಲ, ಇದಕ್ಕೆ ನಾನು ಸ್ವತಂತ್ರ ಕರ್ತೃವಲ್ಲ ಅಂತ ಯಾವಾಗ ನಮಗೆ ಸರಿಯಾದ ರೀತಿಯಲ್ಲಿ ತತ್ವಜ್ಞಾನ ಆಗ್ತದೆ, ಆಗ ಅಜ್ಞಾನ ನಿವೃತ್ತಿ ಆಗ್ತದೆ. ಅಜ್ಞಾನದಿಂದ ಬಂದಂತಹ ತಪ್ಪು ತಿಳುವಳಿಕೆಯು ಕೂಡ ನಿವೃತ್ತಿ ಆಗ್ತದೆ. ಇಂಥದ್ದನ್ನೇ ಸಜ್ಜನರ ವಾದ, ಸಜ್ಜನರ ಉಪದೇಶ ಅಂತ ಕರೀತಾರೆ. ಶಬ್ದಾರ್ಥ ನೋಡಿಕೊಳ್ಳೋಣ.
ವಿಕಲ್ಪಃ ಸಂಸಾರವು ಯದಿ ಕಲ್ಪಿತಃ ಕಲ್ಪಿತಃ ಕೆಲವರ ಅಜ್ಞಾನದಿಂದಾಗಿ ಸ್ವಾಭಾವಿಕ ಅಂತ ಕಲ್ಪಿತವಾಗಿದೆಯೋ ತರ್ಹಿ ಆಗ ಉಪದೇಶಾತ್ ಅಯಂ ವಾದಃ ಈ ಮಾತು ಇದು ಉಪದೇಶಾದಯಂ ವಾದಃ ಜ್ಞಾತೆ ಬ್ರಹ್ಮನನ್ನ ಸರಿಯಾಗಿ ತಿಳಿದಾಗ ಆಗ ನಮಗೆ ಬ್ರಹ್ಮನ ಬಗ್ಗೆ ಇರ್ತಕ್ಕಂಥ ಅಜ್ಞಾನ ಹೋಗ್ತದೆ. ಬ್ರಹ್ಮನ ಬಗ್ಗೆ ಅಜ್ಞಾನ ಹೋಯ್ತು ಅಂತಾದರೆ ತತ್ವಜ್ಞಾನ ಬರುತ್ತದೆ. ತತ್ವಜ್ಞಾನ ಬರುವುದರಿಂದ ಮಿಥ್ಯಾಜ್ಞಾನ ಅಂತ ಅನ್ನೋದು ಹೊರಟು ಹೋಗ್ತದೆ ಎನ್ನುವ ಮಾತನ್ನ ಈ 3 ಮಂತ್ರಗಳು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಈ ಮಂತ್ರವನ್ನ ತತ್ವನಿರ್ಣಯ ಹಾಗೂ ಅದರ ಟೀಕಾ, ಅನುವ್ಯಾಖ್ಯಾನ ಹಾಗೂ ಅದರ ಟೀಕೆ ಆದಂತಹ ಶ್ರೀಮನ್ ನ್ಯಾಯಸುಧಾ ಈ 2 ಗ್ರಂಥಗಳಲ್ಲಿ ಈ 2 ಶ್ಲೋಕಗಳನ್ನ ವೇದ ಪ್ರಪಂಚಕ್ಕೆ ಸತ್ಯತ್ವ ಅನಾದಿತ್ವ ಎರಡನ್ನೂ ಉಪಪಾದನೆ ಮಾಡುವುದಕ್ಕಾಗಿ ಈ ಶ್ಲೋಕವನ್ನು ಬಳಸ್ತಾರೆ. 2 ಕಡೆ ಟೀಕಾಗಳಲ್ಲಿ, ಮೂಲ ಟೀಕೆಯಲ್ಲಿ 2 ಕಡೆ ಈ ಶ್ಲೋಕವನ್ನ ಯಾಕೆ ಉಪಯೋಗಿಸ್ತಾರೆ, ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ಈ ಭೇದ ಪ್ರಪಂಚ ನಮಗೇನ್ ಭೇದ ತೋರತ್ತೆ, ಈ ಭೇದ ಪ್ರಪಂಚವು ಸತ್ಯವಾಗಿದೆ, ಅನಾದಿಯಾಗಿದೆ. ಭೇದ ಕೊನೆಯವರೆಗೂ ಅನಾದಿ ಕಾಲದ ಇದ್ದೇ ಜೀವಬ್ರಹ್ಮನ ಭೇದ ಅದು ಸತ್ಯ ಆಗಿದೆ ಎನ್ನುವುದನ್ನ ಸಿದ್ಧ ಮಾಡುವುದಕ್ಕಾಗಿ ಈ ಶ್ಲೋಕವನ್ನ ಸ್ವೀಕಾರ ಮಾಡ್ತಾರೆ ಶಾಸ್ತ್ರದಲ್ಲಿ. ಹೀಗೆ ಈ ಶ್ಲೋಕವನ್ನ ಪರರು ತಮ್ಮ ಸಿದ್ಧಾಂತ ಸ್ಥಾಪನೆಗೆ ಉಪಯೋಗಿಸ್ತಾರೆ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ದ್ವೈತ ಸಿದ್ಧಾಂತ ಸ್ಥಾಪನೆಗೆ ಇದನ್ನ ಉಪಯೋಗಿಸಿಕೊಳ್ತಾರೆ. ಅಂತೂ ಇಲ್ಲಿ ಅಷ್ಟು ಪ್ರಸಿದ್ಧವಾದಂತಹ ಶ್ಲೋಕ. ಈ ಶ್ಲೋಕದ ಅರ್ಥವನ್ನು ದೇವರ ಒಂದು ಪರಮಾನುಗ್ರಹದಿಂದ ಯಥಾಮತಿಯಾಗಿ ತಿಳಿದಿದ್ದೇವೆ. ಇಲ್ಲಿಗೆ ಈ ಖಂಡ ಸಮಾಪ್ತಿಯನ್ನು ಹೊಂದ್ತಾ ಇದೆ. ನಾಳೆ ದಿವಸ ಕೊನೆಯೊಂದು 2 ಶ್ಲೋಕಕ್ಕೆ ಭಾಷ್ಯ ಉಳಿದಿದೆ. ಅದನ್ನ ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ಪೂಜಾ ಕರ್ಮಚಾಖಿಲಂ ತಥಾಪಿ ವಸ್ತುತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತುಪ್ತಿಕರಸ್ತದಾ ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ